ರೈಲು ಸ್ಟ್ರೈಕ್ ಮಾಡಬೇಕು, ಇನ್ನೊಬ್ರು ಸ್ಟ್ರೈಕ್ ಮಾಡಬೇಕು, ಸುಮ್ಮನೆ ಇದ್ರಿ. ಮೊನ್ನೆ ಒಂದು ಕಾಲ ಇಟ್ಕೊಂಡು ಅವತ್ತೇ ರಾಜ್ಯಪಾಲ ಅಂಕಿತ ಮಾಡೋ ದಿನನ ನೀವು ಕ್ಯಾಬಿನೆಟ್ ಅಲ್ಲಿ ಪುಸ್ತಕದ ತೀರ್ಮಾನ ತಗೋತೀರಲ್ಲ, ನಿಮ್ಗೆ ನ್ಯಾಯನ? ಯಾವ ಸಾಮಾಜಿಕ ನ್ಯಾಯ ಇದೆ ನಿಮ್ದು? ಮಾದಿದ ಮಕ್ಕಳಿಗೆ ಕೆಲಸ ಸಿಗ್ತಾರೆ ಕಿತ್ಕೊಂತ ಇದ್ದೀರಿ ಸಾಮಾಜಿಕ ನ್ಯಾಯನ? ಮಾದಿದ ಮಕ್ಕಳಿಗೆ MBBS MD ಸೀಟ್ ಸಿಗುತ್ತೆ ಅದನ್ನ ಕಿತ್ಕೊಂತ ಇದ್ದಾರೆ ನ್ಯಾಯನ? ಏನು ನಮ್ಮ ಮಕ್ಕಳು ಸೀಟ್ ಇಷ್ಟು ವರ್ಷ ನಾವು 1% ಇದೆಲ್ಲ ಮೀಸಲಾತಿ, ಇನ್ನು 6% ಸಿಕ್ತು, ಸುಧಾರಿಸ್ಕೊಂತ ಇದೀವಿ. ಇವತ್ತಲ್ಲಿ ನ್ಯಾಯ ಸಿಗ್ತಾ ಇದೆ ಅಂತ ನಾವ್ ಅಂದ್ಕೊಂಡ್ರೆ ಆ ತಿನ್ನೋ ಅನ್ನಕ್ಕೆ ಮಣ್ಣಾಕಿದ್ರಲ್ಲ, ನಾವೇನ್ರಿ ಕೇಳ್ತಾ ಇದೀವಿ? ಮಾದಿದ್ರು ಹೊಟ್ಟೆ ತುಂಬಾ ಊಟ ಕೇಳ್ತಾ ಇದೀವಿ, ನೀವೆಲ್ಲ ಪುಗ್ಳೆ ಬಿಡ್ತಾ ಇದ್ರಲ್ಲ, ಹೊಟ್ಟೆ ತುಂಬಾ ಊಟ ಕೊಡಿ ನಮ್ಗೆ, ಒಳ ಮೀಸಲಾತಿದೆ ನಮ್ಗೆ ಹೊಟ್ಟೆ ತುಂಬಾ ಊಟ ಅದು ಕೊಡಿ ಸ್ವಾಮಿ. ನೀವ್ ಈ ರೀತಿ ಮಾತಾಡ್ತಾ ಇದ್ದೀರಿ ನೋಡಿ, ನಿಮಗೆ ಉಳಿಗಾಲ ಇಲ್ಲ. ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಚೂಲಿಪಟ ಮಾಡಿಲ್ಲ ಅಂದ್ರೆ ಕೇಳಿ. ಈಗ ಮುಂದಿನ ಏನ್ ನೀವು ಬಯಸಿ ಮಾಡ್ತಿರಲ್ಲ ನೋಡಿ, ನಮ್ ಶಕ್ತಿನ ಮಾದಿಗ ಶಕ್ತಿ ನೋಡಿ, ಮಾನ್ಯ ಮುಖ್ಯಮಂತ್ರಿ ನಿಮ್ಗೆ ಹೇಳ್ತಾ ಇರೋದು, ನೀವು ಅವ್ರ ಮೇಲೆ ಇವ್ರ ಮೇಲೆ ಹೇಳೋದು ಬೇಡ. ಏನ್ರಿ ನಮ್ಮ ಹಿರಿಯ ನಾಯಕ KH ಮುನಿಯಪ್ಪ ಅವರು, ಹಿರಿಯ ಸಚಿವರು, ಅವ್ರು ಬಂದ್ರೆ ನೀವು ಗೌರವ ಅಲ್ವಲ್ಲ? ಇನ್ನು ಯಾವ ಸೀಮೆ ಸಾಮಾಜಿಕ ನ್ಯಾಯ ಬಂದಿದ್ದು? ಒಳ ಮೀಸಲಾತಿ ವರ್ಗೀಕರಣ ಯಾವತ್ತು ನೀವು ವಿರೋಧ ಮಾಡ್ತೀರ? ನೀವು ಅದೇ ಪದಾನ ನೀವು ಮುಖ್ಯಮಂತ್ರಿನೇ ಬೇಡ ಸ್ವಾಮಿ, ನಮ್ಗೆ ಒಳ ಮೀಸಲಾತಿ ವರ್ಗೀಕರಣ ಆಗ್ಬೇಕು. ಅದಕ್ಕೆ ಈ ನಮ್ಮ ಜನಾಂಗ ಸ್ವಲ್ಪ ಕರೆ ಕೊಡ್ತಾ ಇದ್ದೀವಿ. ಏನು ರಾಜ್ಯಾದ್ಯಂತ 6ನೇ ತಾರೀಕು ಬಂದ್ ಕರೆ ಕೊಟ್ಟಿದ್ದೀವಿ. ನಮ್ಮ ಎಲ್ಲ ಜಿಲ್ಲೆಗಳನ್ನು ಬಂದ್ ಕರೆ ಕೊಡೋಣ, ಬಂದ್ ಯಶಸ್ವಿ ಮಾಡೋಣ. ಹಾಗೆ 11ನೇ ತಾರೀಕು ರಾಜ್ಯದ ಮೂಲ ಮೂಲೆಯಿಂದ ಲಕ್ಷಾಂತರ ಜನ ಬೆಂಗಳೂರಿಗೆ ಹರಬಂದ ಅಂತ ಹೇಳ್ತಾ ಎಲ್ಲ ಮಾಧ್ಯಮ ಮಿತ್ರರಿಗೆ ಜೈ ಭೀಮ್. ಕರ್ನಾಟಕ ರಾಜ್ಯದ ಸಾಮಾಜಿಕ ಅನ್ಯಾಯಕೋರ ಸಿದ್ದರಾಮಯ್ಯನವರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನೀಡೋಕೆ ಹೋಗ್ತಾ ಇರುವಂತಹ ಎಚ್ಚರಿಕೆ ಏನು ಅಂತಂದ್ರೆ, ದ ಬಿಗ್ಗೆಸ್ಟ್ ಬ್ಲಾಕ್ ಮೇಲರ್ ಮಹದೇವಪ್ಪ, ಆತನ ಬ್ಲಾಕ್ ಮೇಲ್ಗೆ ಒಳಗಾಗಿರುವಂತಹ ನೀವು ಮತ್ತು ನಿಮ್ಮ ಪಕ್ಷ ಇನ್ನು ಕೆಲವೇ ದಿವಸಗಳಲ್ಲಿ ಈ ರಾಜ್ಯದಲ್ಲಿ ಎಂತಹ ಅಧೋಗತಿಗೆ ತಲುಪ್ತೀರಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ಈ ಪತ್ರಿಕಾಗೋಷ್ಠಿ ಮತ್ತು ಇವತ್ತು ನಡೆದಂತ ಸಭೆ. ಮೊದಲನೆಗೆ ನಾವು ನಿರ್ಣಯ ಮಾಡಿದೀವಿ, ಒಂದು ದಾವಣಗೆರೆ ಮತ್ತು ಬಾಗಲಕೋಟೆ ಏನು ಉಪಚುನಾವಣೆ ಇದೆ ಅಲ್ಲಿ ನೀವು ಮತ್ತು ನಿಮ್ಮ ಪಕ್ಷ ಸರ್ವನಾಶ ಆಗ್ತೀರಿ, ಇದು ಸತಸಿದ್ಧ. ಆ ಒಂದು ನಿರ್ಣಯವನ್ನ ನಾವಿಲ್ಲಿ ಕೈಗೊಂಡಿದ್ದೀವಿ. ಒಂದು ವೇಳೆ ಆ ಚುನಾವಣೆಗೆ ಮುಂಚೆ ನೀವು ಒಳ ಮೀಸಲಾತಿ ನ್ಯಾಯವನ್ನು ನಮಗೆ ಕೊಟ್ಟಿದ್ದಾದ್ರೆ ನಾವು ನಿಮ್ ಕೈ ಹಿಡಿಯೋದಕ್ಕೂ ಕೂಡ ಮುಂದಾಗ್ತೀವಿ. ಎರಡೂ ಕೂಡ ನಿಮಗೆ ಜ್ಞಾಪಕದಲ್ಲಿ. ಮತ್ತೆ ಮುಂದುವರೆದಂತೆ ಇದೇ ರೀತಿಯಾದಂತಹ ಒಳ ಮೀಸಲಾತಿ ಅನ್ಯಾಯವನ್ನು ನೀವು ಮುಂದುವರಿಸಿದ್ದೆ ಆದ್ರೆ ನಾವು ಇಡೀ ಮಾದಿಗ ಸಮುದಾಯದಿಂದ ತೊಡೆ ತಟ್ಟಿ ಚಾಲೆಂಜ್ ಮಾಡ್ತಾ ಇದ್ದೀವಿ. ಮುಂದಿನ ಚುನಾವಣೆಯಲ್ಲಿ ಈ ಒಳ ಮೀಸಲಾತಿಯ ಅನ್ಯಾಯದಲ್ಲಿ ಬಹಳ ದೊಡ್ಡ ಬ್ಲಾಕ್ ಮೇಲರ್ಗಳಾಗಿರುವಂತಹ HC ಮಹದೇವಪ್ಪ, ಪರಮೇಶ್ವರ್, ಖರ್ಗೆ ಇವರು ಅದು ಹೆಂಗೆ ತಮ್ಮ ಕ್ಷೇತ್ರಗಳಲ್ಲಿ ಗೆಲ್ತಾರೋ ಗೆದ್ದೇ ಬಿಡ್ಲಿ ನೋಡಬೇಡ ಅನ್ನುವಂತ ಒಂದು ಸವಾಲನ್ನು ಕೂಡ ನಾವು ಈ ಪರಿಸ್ಥಿತಿಯಲ್ಲಿ ನೀವು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದಾಗಬಾರ್ದು ಅನ್ನೋದಾದ್ರೆ ಮೊನ್ನೆ ಏನು 27ನೇ ತಾರೀಕು 2ನೇ ತಿಂಗಳು 26ನೇ ಇಸ್ವಿನಲ್ಲಿ DPR ನಿಂದ ಒಂದು ನೋಟಿಫಿಕೇಶನ್ ಹೊರಡಿಸಿದಿರಿ, ಅದನ್ನ ಸಂಪೂರ್ಣವಾಗಿ ಯಾವುದೇ ಷರತ್ತುಗಳಿಲ್ಲದೆ ಕೂಡಲೇ ಅದನ್ನ ವಾಪಸ್ ತಗೋಬೇಕು. ಅದನ್ನ ವಾಪಸ್ ತಗೊಳ್ಳದೆ ಹೋದ್ರೆ ನಿಮ್ಮ ಪಕ್ಷದ ನಿಮ್ಮ ರಾಜಕಾರಣದ ಮರಣ ಶಾಸನವನ್ನ ನಾವು ನಿಮಗೆ ವಾಪಸ್ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಎಚ್ಚರಿಕೆಯನ್ನ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಕೊಡ್ತಾ ಇದ್ದೀವಿ. ಮತ್ತೆ ಕೊನೆಯಾಗಿ ನಾನು ಹೇಳೋದಕ್ಕೆ ಇಷ್ಟಪಡೋದು, ನಾವೇನೋ 6ನೇ ತಾರೀಕು ಇಡೀ ರಾಜ್ಯದಾದ್ಯಂತ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಬಂದು ಪ್ರತಿಭಟನೆ ಮತ್ತೆ ಜಾಥಾಗಳು, MLA, MP, ರಾಜ್ಯಸಭಾ ಸದಸ್ಯರು ಮತ್ತೆ ವಿಧಾನ ಪರಿಷತ್ ಸದಸ್ಯರುಗಳ ಮನೆಗಳಿಗೆ, MLAಗಳು ಶಾಸಕರ ಮನೆಗಳಿಗೆ ಮುತ್ತಿಗೆ ಆಗುವಂಥದ್ದು, ಸಚಿವರ ಮನೆಗಳಿಗೆ ಮುತ್ತಿಗೆ ಹಾಕುವಂಥದ್ದು. ಆ ಸಂದರ್ಭದಲ್ಲಿ ಏನಾದ್ರೂ ನಮ್ಮ ಕಾರ್ಯಕರ್ತರುಗಳಿಗೆ ನಮ್ಮ ಬಂಧುಗಳಿಗೆ ಪ್ರಾಣಾಪಾಯ ಉಂಟಾ ಇದ್ರೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಇದನ್ನ ಕೇವಲ ಕಾಗಕ್ಕ ಗೂಬಕ್ಕನ ಕಥೆ ಹೇಳುವ ರೀತಿಯಲ್ಲಿ ಪ್ರತಿಭಟನೆಯನ್ನ ಕರೆ ಕೊಟ್ಟಿರೋದಲ್ಲ. ಮಾಡು ಇಲ್ಲವೇ ಮಡಿ, ಇದು ನಿನ್ನ ಸಮುದಾಯದ ಕೊನೆಯ ಅಸ್ತಿತ್ವ. ಈ ಪ್ರಶ್ನೆಗೋಸ್ಕರ ನೀವು ಮಾಡು ಇಲ್ಲವೇ ಮಡಿ ಅನ್ನುವಂತಹ ಒಂದು ಬಹಳ ಕಠಿಣ ನಿರ್ಧಾರದ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀವಿ. ಅವ್ರು ಏನೇ ನಿರ್ಧಾರ ತಗೊಂಡ್ರು ಕೂಡ ಆ ಹೋರಾಟದ ನಿರ್ಧಾರದ ಜೊತೆ ನಾವಿರ್ತೀವಿ. ಏನಾದ್ರೂ ಪ್ರಾಣಾಪಾಯ ಆದ್ರೆ ಕೊಲೆಗಡಕ ಸರ್ಕಾರ ಅನ್ನುವಂತ ಹಣೆಪಟ್ಟಿಯನ್ನ ನೀವು ಒತ್ಕೋಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಮತ್ತೆ ಅದನ್ನು ಮೀರಿ
12ನೇ ತಾರೀಕು ಸೆಷನ್ ನಡೀತಾ ಇರ್ತದೆ. ಅವತ್ತು ಕ್ಯಾಬಿನೆಟ್ ಇದೆ. ಗುರುವಾರ ಬೆಂಗಳೂರಿನಲ್ಲಿ ಏನು ಒಂದು ಮಹಾ ಪ್ರತಿಭಟನಾ ಸಮಾವೇಶಕ್ಕೆ ಕರೆ ಕೊಟ್ಟಿದ್ದೀವಿ. ಆ ಮೂಲಕ ಕೂಡ ಬೆಂಗಳೂರಿನಲ್ಲಿ ನಮ್ಮ ಪ್ರತಿಭಟನೆಗಳನ್ನ ಹತ್ತಿಕ್ಕೋದಕ್ಕೆ ನೀವು ಪೊಲೀಸರು ಬಂದೇ ಬರ್ತಾರೆ. ನಮ್ಮ ತೆರಿಗೆ ತಗೊಂಡ್ರಂತ ನಿಮ್ಮ ಪೊಲೀಸರು ಬೂಟ್ಗಳೇ ನಮ್ಮನ್ನ ಮೆಟ್ಟಕ್ಕೆ ಬರ್ತವೆ. ನಾವ್ ಯಾವುದಕ್ಕೂ ಎದೆಗುಂಡಲ್ಲ. ನೀವು ಗುಂಡು ಹಾಕಿದ್ರು ಸರಿ, ಬೂಟ್ ಹಾಕಿದ್ರು ಸರಿ. ನಮ್ಮ ಪ್ರತಿಭಟನೆಯಲ್ಲಿ ನಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಅದನ್ನ ಎಲ್ಲ ಹಿರಿಯರ ಮುಖಂಡತ್ವದಲ್ಲಿ, ಇವರ ಮಾರ್ಗದರ್ಶನದಲ್ಲಿ ನಾವು ಸಾಕ್ತೀವಿ. ಏನಾದ್ರೂ ಅನಾಹುತ ಆದ್ರೆ ಅದಕ್ಕೆ ನೀವೇ ಕಾರಣ. ಕೊಲೆಗಳಿಕೆ ಸರ್ಕಾರವನ್ನು ಹಣೆಪಟ್ಟಿ ಒತ್ಕೊತೀರಿ. ಬ್ಲಾಕ್ ಮೇಲರ್ಗಳ ತಂತ್ರಕ್ಕೆ ಈಡಾಗಿರೋದ್ರಿಂದ ಈ ಒಂದು ಮಾದಿಗ ಸಮುದಾಯದ ಮಕ್ಕಳ ಶಾಪ ನಿಮ್ಮನ್ನು ಸುಡುತ್ತೆ ಅನ್ನೋ ಎಚ್ಚರಿಕೆಯನ್ನ ಇವತ್ತು ಕೊಡೋದಕ್ಕೆ ಇಷ್ಟಪಡ್ತಾರೆ. ಜೈ ಮಾದಿಗ, ಜೈ ಮಾದಿಗ. ಗೌರವಿತ ಮಾಧ್ಯಮದ ಮಿತ್ರರೇ, ಈಗಾಗಲೇ ಇಲ್ಲಿ ತೆಗೆದುಕೊಂಡಿರುವಂತಹ ಎಲ್ಲ ತೀರ್ಮಾನಗಳನ್ನ ನಾವೆಲ್ಲರೂ ಸರ್ವಾನುಮತದಿಂದ ಒಪ್ಪಿದ್ದೀವಿ. ಏನು ಸರ್ಕಾರ 56,000 ಹುದ್ದೆಗಳನ್ನ ಭರ್ತಿ ಮಾಡಕ್ಕೆ ಏನು ಹೊರಟಿದೆ, ಅದರಲ್ಲಿ ಒಳ ಮೀಸಲಾತಿಯನ್ನ ಯಾವ ಕಾರಣಕ್ಕೂ ನಾವು ಪರಿಗಣಿಸಲ್ಲಂತೆ ಏನು ಸರ್ಕಾರ ಹೊರಟಿದೆ. ಕಾಂಗ್ರೆಸ್ ಸರ್ಕಾರ ಸೂಸೈಡ್ ಮಾಡಿಕೊಂಡಿದೆ. ಕಾಂಗ್ರೆಸ್ ಸರ್ಕಾರ ಈ ನಿಲುವನ್ನು ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದೆ. ಹಾಗಾಗಿ ಈ ಕಾಂಗ್ರೆಸ್ ಬಗ್ಗೆ ನಾವು ಯಾವ ನಂಬಿಕೆಗಳನ್ನು ಇಟ್ಕೊಂಡಿದ್ವೋ, ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಪರವಾಗಿರೋರು, ಇವರು ಕಾನೂನು ಪರವಾಗಿರೋರು, ನ್ಯಾಯ ನೀತಿ ಪರವಾಗಿರೋರು ಅಂತ ಏನು ಇವತ್ತು ಇವರೆಲ್ಲ ಬೊಗಳೆ ಬಿಡ್ತಿದಾರೋ ಇದೆಲ್ಲನೂ ಸುಳ್ಳಾಗಿದೆ. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ, ನಮ್ಮ ಯಾರೋ ಈ ಎಚ್ ಮಾದೇವಪ್ಪ ಅವರು ನಿನ್ನೆ ಮೈಸೂರಿನಲ್ಲಿ ಒಂದು ಏನೋ ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ಮತ್ತೆ ಹಸಿ ಸುಳ್ಳನ್ನು ಹೇಳೋದಕ್ಕೆ ಬಂದಿದ್ದಾರೆ. ಹಸಿ ಸುಳ್ಳು ಏನು? ಅವರು ನಾವು ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೀವಿ, ಸಂವಿಧಾನಬದ್ಧವಾಗಿ ಮಾತಾಡ್ತೀವಂತ ದಿನನಿತ್ಯ ಸಂವಿಧಾನ ಕಾನೂನು ಅಂತ ಮಾತಾಡಿ ಆತ ಬರೇ ಹಸಿ ಸುಳ್ಳನ್ನು ಹೇಳೋದು ಬಿಟ್ರೆ ನಕಲಿ ಸಮಾಜವಾದಿ, ನಕಲಿ ಅಂಬೇಡ್ಕರ್ ವಾದಿ, ನಕಲಿ ಇವತ್ತು ಸಂವಿಧಾನ ವಿರೋಧಿ ಮನುಷ್ಯ ಆತ. ಹಾಗಾಗಿ ಇವತ್ತು ಈ ಒಳ ಮೀಸಲಾತಿಯನ್ನ ಸಂಪೂರ್ಣವಾಗಿ ವಿಫಲ ಮಾಡೋದಕ್ಕೆ, ಅದನ್ನ ನಾಶ ಮಾಡೋದಕ್ಕೆ, ಅದನ್ನ ಜಾರಿಗೆ ಮಾಡದೇ ಇರೋದಕ್ಕೆ ಇವತ್ತು ನೇರವಾಗಿ ಮಾದೇವಪ್ಪ ಅವರೇ ಹೊಣೆಗಾರರಾಗಿದ್ದಾರ. ಹಾಗಾಗಿ ಮಾದೇವಪ್ಪ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಬೇರೆ ಯಾರಾದರೂ ಈ ಇಲಾಖೆಯನ್ನು ನಿಭಾಯಿಸೋದು ಬಹಳ ಒಳ್ಳೆಯದು. ಮುಖ್ಯಮಂತ್ರಿಗಳು ಬೇರೆ ಬೇರೆ ನೆಪಗಳನ್ನ ಹೇಳಿ ಈ ರೀತಿಯಲ್ಲಿ ಇವತ್ತು ಒಳ ಮೀಸಲಾತಿ ವಿರೋಧಿ ನೀತಿಯನ್ನ ಇವತ್ತು ನೀವೇನು ಅನುಭವಿಸ್ತೀರಿ, ಅದು ಸಂವಿಧಾನದ ವಿರೋಧಿ, ಅದು ಕಾನೂನಿನ ವಿರೋಧಿ. ಹಾಗಾಗಿ ನಾವು ಇದನ್ನ ಯಾವ ಕಾರಣಕ್ಕೋಸ್ಕರ ಸಹಿಸಲ್ಲ. ಎಲ್ಲ ಹೋರಾಟಗಾರರು ಇವತ್ತು ಒಟ್ಟಿಗೆ ಬಂದಿದ್ದೀವಿ. ನಾವು ಬಿಡಿಬಿಡಿಯಾಗಿ ಹೋರಾಟ ಮಾಡುವಂತವ್ರು ಎಲ್ಲರೂ ಒಟ್ಟಿಗೆ ಬಂದು ಇವತ್ತು ಐಕ್ಯತೆಯಿಂದ ಒಂದು ಹೋರಾಟವನ್ನ ಕಟ್ಟು ರಾಜ್ಯದ ಎಲ್ಲ ಹಂತದ ಕಾರ್ಯಕರ್ತರು, ಇಡೀ ಮಾದಿಗ ಸಮುದಾಯಗಳು, ಅಲೆಮಾರಿ ಸಮುದಾಯಗಳು, ನ್ಯಾಯದ ಪರವಾಗಿರುವಂತವರು ಮತ್ತು ವಿಶೇಷ ಈ ಮೂಲಕ ಅವರಲ್ಲಿ ಮನವಿ ಮಾಡಿಕೊಳ್ತೀನಿ. ಸರ್ಕಾರ ಕೂಡಲೇ ಬಹುಶಃ ಏನು ಮುಂದಿನ ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ನಿಲುವನ್ನ ಬದಲಾಯಿಸಿಕೊಳ್ಬೇಕು. ನಿಲುವನ್ನ ಬದಲಾಯಿಸಿಕೊಂಡು 50ಕ್ಕೆ ನೀವು ಒಳ ಮೀಸಲಾತಿಯನ್ನ ಜಾರಿಗೆ ತಂದು 56,000 ಹುದ್ದೆಗಳನ್ನು ಭರ್ತಿ ಮಾಡ್ರೆ ಅದ್ರ ಬಗ್ಗೆ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ಇದು ನಮ್ಮ ಇವತ್ತಿನ ನಿಲುವು. ಹಾಗಾಗಿ ಇದಕ್ಕೆ ನಾವೆಲ್ಲ ಹೋರಾಟಗಾರರು ಬದ್ಧತೆಯಿಂದ ನಾವು ಈ ಹೋರಾಟವನ್ನು ಯಶಸ್ವಿ ಮಾಡೋಣ. ಈ ನ್ಯಾಯವನ್ನು ಪಡ್ಕೊಳ್ಳೋವರೆಗೂ ನಮ್ಮ ಹೋರಾಟ ಯಾವ ಕಾರಣಕ್ಕೋಸ್ಕರ ಹಿಂದೆ ತೆಕ್ಕೊಳ್ಳುವಂತ ಭ್ರಮೆನೇ ಇಲ್ಲ. ಹಾಗಾಗಿ ಬಹುಶಃ ಇದು ಏನೋ ಸಿದ್ದರಾಮಯ್ಯ ಸರ್ಕಾರ ಮತ್ತು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಸಾಮಾಜಿಕ ನ್ಯಾಯದ ವಿರುದ್ಧ ಇವತ್ತು ತೀರ್ಮಾನ ತೆಕ್ಕೊಂಡಿದೆ. ನೀವು ಸರ್ವನಾಶ ಆಗ್ತೀರಿ ಅನ್ನುವಂತ ಒಂದು ಏನೋ ನಿಲುವನ್ನ ನೀವು ತೆಗೆದುಕೊಂಡ್ಬಿಡಿ. ಹಾಗಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ನೀವು ಇಲ್ಲ. ಬಹುಶಃ ಆ ಕಾರಣದಿಂದ ನಾವು ಈ ಹೋರಾಟವನ್ನ, ಈ ನಿಲುವನ್ನ ತೆಕ್ಕೊಂಡಿದ್ದೀವಿ. ಇದು ನಮ್ಮ ಏನೋ ಗಟ್ಟಿ ನಿರ್ಧಾರ. ಈ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿ ಸರ್ಕಾರಕ್ಕೆ ತಮ್ಮ ಜೈ ಭೀಮ್. ಮಧ್ಯದಲ್ಲಿ ಮಾತಾಡ್ಬೇಡ್ರಿ. ಒಂದು ನಿಮಿಷ. ಕರ್ನಾಟಕ
ಬಂಟದಲ್ಲಿ SC/ST ಸಮಾವೇಶ ಮಾಡಿದ್ರು ಅವಾಗ ಒಂದು ಅವರು ನಿರ್ಣಯವನ್ನು ಪ್ರಕಟ ಮಾಡ್ತಿದ್ದಾರೆ. ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ರ, ಈ ರಾಜ್ಯದೊಳಗಡೆ ಅಧಿಕಾರಕ್ಕೆ ಬಂದ್ರ ಮೊದಲನೇ ಅಧಿವೇಶನ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ ಮತ್ತು ಸದಾಶಿವ ಆಯೋಗವನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ಮುಖ್ಯಮಂತ್ರಿಗಳು ಆ ಸಾಮಾಜಿಕ ನ್ಯಾಯವನ್ನ ಜಾರಿಪಡಿಸತಕ್ಕಂಥ ಬದ್ಧತೆಯನ್ನ ಪ್ರದರ್ಶನ ಮಾಡಬೇಕಾಗಿತ್ತು. ಆದ್ರೆ ಈಗೇನ್ ಮಾಡ್ತಾರಂದ್ರ ಸಚಿವ ಸಂಪುಟದೊಳಗಡೆ ನಿರ್ಣಯ ತಗೊಳ್ತಾರೆ.